ನಮಸ್ಕಾರ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸುಮಾಸ್ ವ್ಲಾಗ್ಸ್ ಇನ್ ಕನ್ನಡ. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ಇದು ನಾವು ಊರಿಗೆ ಬಂದಿದ್ದೇವೆ ನೋಡಿ. ಊರಿಗೆ ಬಂದಾದ ನಂತರ ಶುಕ್ರವಾರ ಹೊರಟದ್ದು ಊರಿಗೆ. ದಿಢೀರಾಗಿ ತಂಗಿ ಮದುವೆ ಫಿಕ್ಸ್ ಆಗಿತ್ತು. ಹಾಗಾಗಿ ಶುಕ್ರವಾರ ಹೊರಟು ಶನಿವಾರ ಬೆಳಗ್ಗೆನೇ ಬಂದ್ವಿ. ಶನಿವಾರ ಬೆಳಗ್ಗೆನೇ ಇಲ್ಲಿ ಕೆಂದೂರು ಗ್ರಾಮದ ಗವಿ ಆಂಜನೇಯನ ಜಾತ್ರೆ ಕೂಡ ಇತ್ತು. ಹಾಗೆ ಒಂದು 12 ಗಂಟೆ 1 ಗಂಟೆ ಆಗುವಾಗ ಜಾತ್ರೆ ಕೂಡ ನೋಡುವ ಅಂತ ಬಂದ್ವಿ. ಆದರೆ ತುಂಬ ಸುಸ್ತಾಗಿತ್ತು ಬಸ್ಸಲ್ಲಿ ಟ್ರಾವೆಲ್ ಮಾಡಿ. ಇದು ದೊಡ್ಡ ಜಾತ್ರೆ ಗವಿ ಆಂಜನೇಯಂದು, ಹಾಗಾಗಿ ಹೋಗಿ ಬರುವ ಅಂತ ಎನಿಸಿ ಬಂದ್ವಿ. ಬರುವಾಗಲೇ ಊಟ ಸ್ಟಾರ್ಟ್ ಆಗಿತ್ತು. ಇನ್ನು ಮೇಲೆ ನಮಗೆ ಬೆಟ್ಟ ಹತ್ತಬೇಕಿತ್ತಲ್ಲ, ಹಾಗಾಗಿ ಮೊದಲಿಗೆ ಊಟನೇ ಮಾಡಿಕೊಂಡು, ಮಕ್ಕಳೆಲ್ಲ ಚಿಕ್ಕ ಚಿಕ್ಕ ಮಕ್ಕಳಿದ್ರು, ಊಟ ಮಾಡ್ಕೊಂಡು ಹತ್ತಿದ್ರೆ ಆಯ್ತಂತ ಫಸ್ಟಿಗೆ ಆಲ್ಮೋಸ್ಟ್ ಊಟನ ಎಲ್ಲ ಮುಗಿಸ್ಕೊಂಡು ಪ್ರಸಾದ ಅಂತೂ ತುಂಬಾ ಚೆನ್ನಾಗಿತ್ತು. ಗೋಧಿ ಹುಗ್ಗಿ, ಅನ್ನ, ಸಾರು, ಪಲ್ಯ, ಹಾಗೆಯೇ ಉಪ್ಪಿನಕಾಯಿ, ತುಂಬಾ ರುಚಿಯಾಗಿತ್ತು ಊಟ ಎಲ್ಲ ಮುಗಿಸ್ಕೊಂಡು ನಾವು ಇನ್ನೇನು ಬೆಟ್ಟ ಹತ್ತಬೇಕಂತ ಸ್ಟಾರ್ಟ್ ಮಾಡಿದ್ವಿ. ಮಕ್ಕಳನ್ನ ಹಿಡ್ಕೊಂಡು ಬೆಟ್ಟ ಹತ್ತಲಿಕ್ಕೆ ಶುರು ಮಾಡಿದ್ವಿ. ಇದು ನೋಡಿದರೆ ಇದು ತುಂಬ ಅಂದರೆ ತುಂಬ ಹಳೆಯ ಪ್ರಸಿದ್ಧವಾದ ಬಾದಾಮಿ ತಾಲೂಕಿನ ಕೆಂದೂರು ಗ್ರಾಮದ ಪ್ರಸಿದ್ಧವಾದ ದೊಡ್ಡ ಗವಿ ಒಳಗಡೆ ನೆಲೆಸಿರುವಂತಹ ಆಂಜನೇಯನ ದೇವಸ್ಥಾನ. ಮುಂಚಿನ ದಿನದಲ್ಲಿ ಯಾರಿಗೂ ಪರಿಚಯವಿಲ್ಲ, ಆದರೆ ಕೆಲವು ಜನ ಮಾತ್ರ ಹೋಗ್ತಾಯಿದ್ರು. ಇವಾಗ ಅಂದರೆ ಎಲ್ಲ ಜನರಿಗೆ ತಿಳಿದ ನಂತರ ಇವಾಗ ಅದರ ಜಾತ್ರೆ ಕೂಡ ಮಾಡ್ತಾಯಿದ್ದಾರೆ ವರ್ಷ. ತುಂಬಾ ಚೆನ್ನಾಗಿ ಇರುತ್ತೆ. ದೊಡ್ಡ ಬಂಡೆ ಕಲ್ಲು ಗುಹೆ ಒಳಗಡೆ ಗವಿ ಆಂಜನೇಯ ನೆಲೆಸಿದ್ದಾನೆ. ಹಾಗಾಗಿ ಮಕ್ಕಳನ್ನು ಕರ್ಕೊಂಡು ನಾವು ಕೂಡ ಹತ್ತಲಿಕ್ಕೆ ಶುರು ಮಾಡಿದ್ವಿ. ಮುಂಚೆ ನಾವು ಚಿಕ್ಕವರು ಇರುವಾಗ ಈ ದೇವಸ್ಥಾನಕ್ಕೆ ಒಂದ್ಸಲ ಕೂಡ ಬಂದದ್ದೇ ಇಲ್ಲ. ನೋಡಿದರೆ ತುಂಬಾ ಚೆನ್ನಾಗಿದೆ. ಯಾವುದೋ ಒಂದು ದೊಡ್ಡ ಕಲ್ಲು ಬಂಡೆ, ಯಾವುದೋ ಒಂದು ದೊಡ್ಡ ದೇವಸ್ಥಾನಕ್ಕೆ ಹೋಗೋ ಅನುಭವ ಇದೆ. ಆದರೆ ಇದು ಒಂದು ಚಿಕ್ಕ ಹಳ್ಳಿಯಲ್ಲಿ ದೊಡ್ಡದಾಗಿದೆ. ನೋಡಿದ್ರೇ ಎಷ್ಟು ಖುಷಿ ಆಗುತ್ತೆ ಗೊತ್ತಾ ನಮಗೆ. ನಾನು ಇಷ್ಟರ ತನಕ ಅದೇ ಊರಲ್ಲಿ ಹುಟ್ಟಿದ್ದೇನೆ, ಅಲ್ಲೇ ಬೆಳೆದಿದ್ದೇನೆ, ಅಲ್ಲೇ ಇದ್ದೀನಿ ಅಂತ ಹೇಳಿದರೆ ಈ ದೇವಸ್ಥಾನಕ್ಕೆ ಒಂದ್ಸಲ ಕೂಡ ಹೋಗಿಲ್ಲ ನಾವು. ಆದರೆ ಇವಾಗ 3-4 ವರ್ಷದಿಂದ ಜಾತ್ರೆ ಕೂಡ ಮಾಡ್ತಾ ಇದ್ದಾರೆ ಈ ದೇವಸ್ಥಾನದ್ದು. ಮುಂಚೆ ಅಪ್ಪ ಎಲ್ಲ ಹೇಳ್ತಾಯಿದ್ರು, ಅವರು ಮುಂಚೆ ಚಿಕ್ಕಂದಿನಿಂದಲೇ ಹೋಗಿ ಬರ್ತಾಯಿದ್ರಂತೆ ಮೇಲ್ಗಡೆ. ಫಸ್ಟಿಗೆ ಆಲ್ಮೋಸ್ಟ್ ಯಾರು ಕೂಡ ಹೋಗ್ತಾ ಇರಲಿಲ್ಲ, ಯಾಕಂದರೆ ಅದು ಕಲ್ಲು ಬಂಡೆ ಮೇಲೆ ಬಂಡೆಯಲ್ಲೇ ಸೃಷ್ಟಿಯಾಗಿರುವಂಥ ದೇವಸ್ಥಾನ ಇದು. ಕಲ್ಲು ಬಂಡೆನೆಲ್ಲ ಹತ್ಕೊಂಡು ಮೇಲೆ ಹೋಗಬೇಕು. ಅಕಸ್ಮಾತ್ ಏನಾದರೂ ಜಾರಿ ಕೆಳಗಡೆ ಬಿದ್ದರೆ ಉಂಟಲ್ಲ, ನಮ್ಮ ಒಂದೊಂದು ಮೂಳೆ ಕೂಡ ಸಿಗೋದಿಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಈಗ ಆಲ್ಮೋಸ್ಟ್ ಕಾಲ್ನಡಿಗೆಯಲ್ಲೇ ದಾರಿ ಮಾಡಿದ್ದಾರೆ. ಅರ್ಧವಾಸಿ ಹೋಗ್ಲಿಕ್ಕಾಗತ್ತೆ. ಅರ್ಧವಾಸಿಯಲ್ಲೇ ಗುಹೆ ಒಳಗಡೆ ಆಂಜನೇಯ ಇದ್ದಾನೆ. ಅದಾದ ನಂತರ ಮೇಲೆ ಇನ್ನೂ ಹೋಗ್ಲಿಕ್ಕುಂಟು. ಅದು ಮೇಲೆ ಹೋಗಿ ಅಲ್ಲಿ ಪಾಂಡವರ ಕೆರೆ ಕೂಡ ಇದೆ ಅಂತೆ. ನಾವು ಮೇಲೆ ತನಕ ಹೋದ್ವಿ, ಆದರೆ ಪಾಂಡವರ ಕೆರೆ ತನಕ ಹೋಗಲಿಲ್ಲ, ಯಾಕಂದರೆ ಮಕ್ಕಳನ್ನು ಕರ್ಕೊಂಡು ಹೋಗಿದ್ವಲ್ವ. ಹಾಗಾಗಿ ಬೇಡ ಅಂತೆನಿಸಿ, ಹೆಚ್ಚು ಕಮ್ಮಿ ಏನಾದರೂ ಆದರೆ ಅಂತೆನಿಸಿ ಮೇಲೆ ಪಾಂಡವರ ಕೆರೆ ತನಕ ಅಲ್ಲಿ ಮೇಲೆ ಫುಲ್ಲು ಅದೇನು ಆಂಜನೇಯನ ಬಾವುಟ ಹಾರಿಸಿದ್ದಾರಲ್ವ ಅಲ್ಲಿ ತನಕ ಹೋದ್ವಿ. ಈಗ ಮಕ್ಕಳನ್ನೆಲ್ಲ ಕರ್ಕೊಂಡು ಹೋಗ್ತಾ ಇದ್ವಿ. ನೋಡ್ತಾ ಇರ್ಬೋದು ನೀವು ಯಾವ ರೀತಿ ಇದೆ ದೇವಸ್ಥಾನ. ನಿಜವಾಗ್ಲೂ ನನಗಂತೂ ವಿಚಿತ್ರ ಅಂದರೆ ಆಶ್ಚರ್ಯನೇ ಆಯಿತು. ಇಷ್ಟು ವರ್ಷ ನಾವು ಇಲ್ಲಿ ಊರಿಗೆ ಬರ್ತೇವೆ ಹೋಗ್ತೇವೆ, ಬಟ್ ಈ ದೇವಸ್ಥಾನ ಒಂದು ಸಲ ಕೂಡ ನೋಡಲೇ ಇಲ್ಲಲ್ಲ, ಈ ದೇವಸ್ಥಾನಕ್ಕೆ ಒಂದು ಸಲ ಕೂಡ ಬರಲಿಲ್ಲಲ್ಲ ನಾವು ಅಂತೆನಿಸಿ ಹೋಗ್ತಾ ಗವಿ ಒಳಗಡೆ ನೆಲೆಸಿರೋದ್ರಿಂದ ಅಲ್ಲಿ ಹೋಗಿ ಪೂಜೆ ಎಲ್ಲ ಮಾಡಿಕೊಂಡು ನಮಸ್ಕಾರ ಎಲ್ಲ ಮಾಡಿದ್ವಿ. ಅದಾದ ನಂತರ ಅವರು ಹೇಳಿದರು, ಆ ಬಂಡೆ ಕಲ್ಲಿನ ಚಿತ್ರನ ನೋಡಿ ಯಾವ ರೀತಿ ಇದೆ ಅಂತ. ಒಂದೊಂದು ಬಂಡೆ ಕಲ್ಲು ಕೂಡ ಒಂದೊಂದು ಮೂರ್ತಿ ಥರ ಇದೆ, ಒಂದೊಂದು ಸ್ವರೂಪನೇ ತುಂಬಿದೆ ಅದರ ಬಂಡೆಕಲ್ಲು ಒಳಗಡೆ. ಒಂದೊಂದು ಆಕಾರ ಕೂಡ ದೇವರದ್ದು ಆಕಾರನೇ ಆಂಜನೇಯನ ಮೂರ್ತಿ ಥರನೇ ಇದೆ ಒಂದೊಂದು ಬಂಡೆಕಲ್ಲು ನೋಡುವಾಗಲೂ ಕೂಡ. ಅಷ್ಟು ಇಲ್ಲಿ ಪಾಂಡವರು ಬಂದು ನೆಲೆಸಿದ್ದಂತಹ ಊರು ಕೂಡ ಇದು. ಹಾಗಾಗಿ ಆಂಜನೇಯನ ದೇವಸ್ಥಾನ ದರ್ಶನ ಪಡ್ಕೊಂಡಾದ ನಂತರ ಇನ್ನೂ ಮೇಲೆ ಹೋಗಬೇಕು. ಇಲ್ಲಿ ಆದರೆ ಆಂಜನೇಯ ಇಲ್ಲಿ ಪ್ರತಿಷ್ಠಾಪನೆ ಮಾಡಿದ್ದಾರೆ. ಇದು ಅರ್ಧ ಗುಹೆ. ಇನ್ನು ಮೇಲೆ ಹೋಗುವಾಗ ತುಂಬಾ ದೊಡ್ಡ ಗುಹೆ ಇದೆ. ಆ ಗುಹೆಯನ್ನು ಚಿಕ್ಕ ಮಕ್ಕಳನ್ನೆಲ್ಲ ಹಿಡ್ಕೊಂಡು ಏನು ಹೋಗೋದು ಬೇಡ ಅಂತ ಹೇಳಿದರು ಹಸ್ಬೆಂಡ್. ಇಲ್ಲ ನಾವು ಹೋಗಿ ಬರುವ ಅಂತ ಎನಿಸಿ ತಮ್ಮನ ಹೆಂಡತಿ ಹಾಗೆಯೇ ತಂಗಿ ಮಕ್ಕಳೆಲ್ಲ ಅವರು ಕೆಳಗಡೆ ಹೋದರು. ನಾನು ನನ್ನ ಮಕ್ಕಳು ಇಬ್ಬರು ಕೂಡ ಮೇಲೆ ಹೋಗಿ ಬರ್ತೇವೆ ಅಂತೆನಿಸಿ ಮೇಲೆ ಹೋಗ್ತಾ ಇದ್ದೇವೆ. ಇಲ್ಲಿ ಅವರನ್ನು ಕೇಳಿದರೆ ಮೇಲೆ ತುಂಬ ಡೇಂಜರ್ ಉಂಟು, ಹೋಗಬೇಡಿ ಅಂತ ಹೇಳಿದರು. ಬಟ್ ನಾವು ಏನಾದರೂ ಆಗಲಿ ನೋಡಲೇಬೇಕು, ಇಷ್ಟು ದೂರ ಬಂದಿದ್ದೇವಲ್ಲ ಅಂತೆನಿಸಿ ಹಾಗಾಗಿ ಬಂದ್ವಿ.
ನೋಡಿದರೆ ಒಂದೊಂದು ಬಂಡೆ ಕಲ್ಲನ್ನು ಹತ್ತಲಿಕ್ಕೆ ಆಗ್ತಾ ಇರಲಿಲ್ಲ. ಅಷ್ಟು ಕಷ್ಟ ಇದ್ದರೂ ಕೂಡ ನನ್ನ ಮಕ್ಕಳು ಅವರಿಗೆ ಕಷ್ಟನೇ ಇಲ್ಲದಿರೋ ಹಾಗೆ ಹತ್ತಾಯಿದ್ರು. ಇವರು ಹೇಳ್ತಾಯಿದ್ರು, ಅಲ್ಲಿ ಸ್ವಲ್ಪ ತುಂಬಾ ಕಷ್ಟ ಉಂಟು, ಮಕ್ಕಳನ್ನು ಕರ್ಕೊಂಡು ಹೋಗೋದು, ಇಲ್ಲಿಗೇ ಸ್ಟಾಪ್ ಮಾಡಿ ಮುಂದಕ್ಕೆ ಕೆಳಗಡೆ ಹೋಗಿ ಅಂತ. ಆದರೆ ನಮ್ಮ ಮನಸ್ಸು ಯಾಕೋ ತಡಿಲಿಲ್ಲ, ಸೀದಾ ಬಂಡೆ ಹತ್ತಬೇಕು ಅಂತ ಎನಿಸಿ ಬಂಡೆ ಹತ್ತಲಿಕ್ಕೆ ಅಂತಲೇ ಹೋದ್ವಿ. ನೋಡಬೇಕು, ಮೇಲೆ ಹೋಗ್ತಾ ಇದ್ದಾಗೇ ದೊಡ್ಡ 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 ಗುಹೆ ಕೂಡ ಇದೆ, ನೋಡ್ತಾ ಇರ್ಬೋದು. ಅದರ ಮೇಲಿಂದ ಮೇಲೆ ಯಾವುದೋ ಒಂದು ದೊಡ್ಡ ಇದಕ್ಕೆ ಬಂದಿದ್ದೇವೆ ಅಂತ ಎನಿಸ್ಬೋದು. ಆ ಬಂಡೆಕಲ್ಲು ಸೃಷ್ಟಿಯಾಗಿರೋ ರೀತಿ ನೋಡಿದರೆ ಯಾವ ರೀತಿ ಇದೆ ಅಂತ ಎನಿಸಿದರೆ, ಆ ಬಂಡೆಕಲ್ಲನ್ನು ಯಾವ ರೀತಿ ಸೃಷ್ಟಿ ಮಾಡಿದ್ದಾರೆ, ಅದು ತಾವಾಗೇ ಸೃಷ್ಟಿಯಾಗಿದ್ದು, ಮನುಷ್ಯರೇನು ಸೃಷ್ಟಿ ಮಾಡಿಲ್ಲ, ಅದನ್ನು ತಾವಾಗೇ ಸೃಷ್ಟಿಯಾಗಿದ್ದು. ಇದನ್ನೇನು ನಾವು ಹತ್ಕೊಂಡು ಮೇಲೆ ಹೋಗ್ತೇವಲ್ವಾ, ಅಲ್ಲಿ ಒಂದು ದೊಡ್ಡ ಕೆರೆ ಕೂಡ ಇದೆ, ಪಾಂಡವರ ಕೆರೆ ಅಂತ. ಪಾಂಡವರು ಬಂದು ಅಲ್ಲಿ ನೆಲೆಸಿರ್ತಾರೆ. ಹಾಗೆಯೇ ಆ ಕೆರೆಯಲ್ಲಿ ಅವರು ಸ್ನಾನ ಅದನ್ನು ಕೂಡ ಮಾಡಿರ್ತಾರೆ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ಮಕ್ಕಳಂತೂ ತುಂಬ ಖುಷಿಯಿಂದ ಹತ್ತಾಯಿದ್ರು. ಅವರನ್ನು ನೋಡುವಾಗಲೇ ನನಗೆ ನಿಜವಾಗ್ಲೂ ಇದರಲ್ಲಿ ಮಕ್ಕಳು ಹತ್ತೋದೇ ಕಷ್ಟ, ಅಂಥದ್ರಲ್ಲಿ ಕೂಡ ಅವರು ಮುಂದೆ ಹೋಗ್ತಾಯಿದ್ರು. ನಾನು ಆ ಕಲ್ಲು ಬಂಡೆ ಒಳಗಡೆ ಅರ್ಧ ಸಿಕ್ಕಾಕಿಕೊಂಡೆ. ಹಸ್ಬೆಂಡಿಗೂ ಪಾಸ್ ಆದರು, ನಾನೇನು ಪಾಸ್ ಆಗೋದು, ನಾನು ಸ್ವಲ್ಪ ತೋರ ಇರೋದ್ರಿಂದ ಪಾಸ್ ಆಗೋದು ಕಷ್ಟ ಅಂತ ಅಂದ್ಕೊಂಡೆ. ಆನಂತರ ಹಸ್ಬೆಂಡ್ ಕೈ ಹಿಡಿದು ಹೇಳಿದ್ರು. ಹಾಗಾಗಿ ಮತ್ತೆ ಸರಿ, ಅಲ್ಲಿ ನೋಡಿ ಯಾವ ರೀತಿ ಇದೆ ಅಂತೇಳಿ ಅದು ನೋಡಿದ್ರೇ ವಿಚಿತ್ರ ಆಗುತ್ತೆ. ಅಷ್ಟು ಚೆನ್ನಾಗಿದೆ ದೇವಸ್ಥಾನ. ಇಷ್ಟರ ತನಕ ಕೂಡ ಈ ದೇವಸ್ಥಾನಕ್ಕೆ ಒಂದು ಸಲ ಕೂಡ ಬಂದಿಲ್ಲ ನಾವು. ಅಪ್ಪ ಅಂತೂ ಪ್ರತಿ ಅಮಾವಾಸ್ಯೆಗೆ ಇಲ್ಲಿ ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ. ಅವ್ರು ಬಂದು ನಮಗೆ ಹೇಳ್ತಾಯಿದ್ರು, ಗವಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿದ್ದೆ, ಅಲ್ಲಿ ಹೋಗಿ ಪೂಜೆ ಮಾಡ್ಕೊಂಡು ಬಂದೆ ಅಂತ ಎನಿಸಿ. ಇವಾಗ ಎನಿಸ್ತದೆ ಅವರೆಷ್ಟು ಕಷ್ಟಪಟ್ಟು ಹತ್ತಿ ಪೂಜೆ ಎಲ್ಲ ಮಾಡ್ಕೊಂಡು ಬಂದಿರ್ತಾರೆ ಅಂತೇಳಿ. ಈ ದೇವಸ್ಥಾನದ ಮೇಲೆ ಅವರಿಗೆ ಎಷ್ಟು ಭಕ್ತಿ ಅಂತ ಹೇಳಿದರೆ, ಪ್ರತಿ ಅಮಾವಾಸ್ಯೆ ಇರಲಿ ಹುಣ್ಣಿಮೆ ಇರಲಿ ಇಲ್ಲಿ ಬಂದು ಪೂಜೆ ಮಾಡಿಕೊಂಡೇ ಹೋಗ್ತಾರೆ. ಇದೊಂಥರ ಗುಹೆ ಒಳಗಡೆ ಗುಹೆ ಅಂತ ಹೇಳ್ತಾರಲ್ಲ, ಆ ಥರ ಇದೆ. ಆ ಬಂಡೆಕಲ್ಲು ನೋಡಿದ್ರೇ ಭಯ ಆಗುತ್ತೆ, ಅಷ್ಟು ದೊಡ್ಡ ದೊಡ್ಡ ಬಂಡೆಕಲ್ಲು. ಆದರೆ ಒಂದರ ಮೇಲೊಂದು ಕಾಲಿಟ್ಕೊಂಡು ಮೆಲ್ಲನೆ ಹತ್ತಿದ್ವಿ. ಆದ್ರೂ ನೋಡಬೇಕು, ನಾವು ಹತ್ತುವಾಗ ಎಷ್ಟೇ ಕಷ್ಟ ಅಂತ ಎನಿಸಿದ್ರು ನಮಗೆ ಮೇಲೆ ಹೋದ ನಂತರ ಇಷ್ಟು ಸಮಾಧಾನದ ಫೀಲಿಂಗ್ ಆಗ್ತಾಯಿತ್ತು ಅಂತ ಹೇಳಿದರೆ, ಎಷ್ಟೋ ಕಷ್ಟಗಳನ್ನು ದಾಟಿ ಬಂದು ಕೂತ್ಕೊಂಡಿರ್ತೀವಲ್ಲ, ಆ ಥರ ಆಗ್ತಾಯಿತ್ತು. ನೋಡ್ಲಿಕ್ಕಂತೂ ತುಂಬಾ ಚೆನ್ನಾಗಿದೆ. ನೀವಂತೂ ಎಲ್ಲಾದರೂ ಹತ್ತಿರ ಇದ್ದರೆ, ಆ ಗ್ರಾಮದ ಸುತ್ತಮುತ್ತ ಇದ್ದರೆ ದಯವಿಟ್ಟು ಒಂದು ಸಲ ಹೋಗಿ ನೋಡಿ, ತುಂಬಾ ಚೆನ್ನಾಗಿದೆ. ಈ ಬಾದಾಮಿ ಸುತ್ತಮುತ್ತ ಎಲ್ಲ ಇದೇ ಥರ ದೊಡ್ಡ ದೊಡ್ಡ ಕಲ್ಲು ಬಂಡೆ ಥರನೇ ಇದೆ ದೇವಸ್ಥಾನ. ಅದರ ರೂಪ ಅದಾಗೆ ಸೃಷ್ಟಿಯಾಗಿರುತ್ತೆ. ಅದರ ರೂಪ ನೋಡಿದರೆ ದೇವರ ರೂಪ ಇದ್ದಾಗೇ ಇರುತ್ತೆ, ಅದಾವಾಗಲೇ ಸೃಷ್ಟಿಯಾಗಿ ಆ ದೇವರ ರೂಪನ ಪಡ್ಕೊಂಡಿರುತ್ತೆ. ಆ ಕಲ್ಲು ಬಂಡೆಯಲ್ಲೇ ಸೃಷ್ಟಿಯಾಗಿರುವಂಥ ದೇವಸ್ಥಾನ ನೋಡಲಿಕ್ಕಂತೂ ತುಂಬಾ ಚೆನ್ನಾಗಿರುತ್ತೆ. ಆಲ್ಮೋಸ್ಟ್ ಪಟ್ಟದಕಲ್ಲು, ಐಹೊಳೆ, ಬಾದಾಮಿ ಮೇನ್ ಬಸದಿ ಇದೇ ಥರ ಇರುತ್ತೆ. ಬಾದಾಮಿ ಮೇನ್ ಬಸದಿ ಕೂಡ ಅದಾಗೆ ಆಲ್ಮೋಸ್ಟ್ ಸೃಷ್ಟಿಯಾಗಿರೋದು ಕಲ್ಲು ಬಂಡೆಯಲ್ಲೇ. ಹಿಂದೆ ಚಾಲುಕ್ಯರು ಅದನ್ನು ಬಾದಾಮಿ ಚಾಲುಕ್ಯರು ಕಲ್ಲಲ್ಲೇ ಮೂರ್ತಿಯನ್ನೆಲ್ಲ ಕೆತ್ತಿದಾರಂತೆ, ಅಷ್ಟು ಚೆನ್ನಾಗಿದೆ. ಇದು ಕೂಡ ಈ ದೇವಸ್ಥಾನ ಬಾದಾಮಿ ಮೇನ್ ಬಸದಿಗಿಂತನೂ ಈ ದೇವಸ್ಥಾನ ಅದಾದರೂ ಹೋಗಲಿಕ್ಕೆ ದಾರಿ ಆದರೂ ಮಾಡಿದ್ದಾರೆ. ಬಟ್ ಇದರಲ್ಲಿ ಕಲ್ಲು ಬಂಡೆ ಮೇಲೆ ಇಟ್ಕೊಂಡು ಕಾಲು ಇಟ್ಕೊಂಡು ಹೋಗಬೇಕು ನಾವು, ಅಷ್ಟು ಕಷ್ಟ ಇದೆ. ನೋಡಿದರೆ ಒಂದು ಬಂಡೆ ಕಲ್ಲು ಹತ್ತಿ ಕೆಳಗಡೆ ನೋಡಿದರೆ ಒಳಗಡೆ ಹೋಗಿ ಏನೋ ಕಾಲು ಜಾರಿ ಬಿದ್ದರೆ ಒಳಗಡೆ ಹೋಗಿ ಸಿಕ್ಕಾಕಿಕೊಳ್ತೇವನ ಅನ್ನುವಷ್ಟು ತುಂಬ ಡೇಂಜರ್ ಇದೆ ಜಾಗ. ಹಾಗಾಗಿ ಬಟ್ ಒಳ್ಳೆ ಮನಸ್ಸಿನಿಂದ ಹೋಗಿ ಹತ್ತಿದರೆ ನಾವು ಹೇಗೆ ಕೂಡ ಪಾರಾಗಿ ಬರ್ತೇವೆ. ಇಲ್ಲಿ ಹತ್ತುವಾಗಂತೂ ತುಂಬಾ ಕಷ್ಟ, ದೊಡ್ಡ ಬಂಡೆ ಮೇಲೆ ಇನ್ನೊಂದು ಬಂಡೆ ಇರೋದ್ರಿಂದ ಹತ್ತಲಿಕ್ಕಂತೂ ತುಂಬಾ ಕಷ್ಟ ಆಯಿತು. ಆನಂತರ ಹೇಗೂ ಕಷ್ಟಪಟ್ಟು ಹತ್ತಿದ್ವಿ. ನೋಡುವಾಗಲೇ ನೋಡಿ ನಾನು ಎಲ್ಲಿ ಬೀಳ್ತೇನೋ ಅಂತ ಎನಿಸಿ ಭಯ ಆಗ್ತಾಯಿತ್ತು ನನಗೆ. ಮತ್ತು ಹಸ್ಬೆಂಡ್ ಕೈ ಹಿಡ್ಕೊಂಡು ಎಳ್ಕೊಂಡು ಬಂದರು. ಅದು ಬೇರೆ, ನಾನು ಆವತ್ತು ಸೀರೆ ಉಟ್ಕೊಂಡು ಹೋಗಿಬಿಟ್ಟಿದ್ದೇನೆ. ಡ್ರೆಸ್ ಎದುರು ನಾನು ಹಾಕ್ಕೊಂಡ್ರೆ ಹೇಗಾದರೂ ಹೋಗ್ಬೋದಿತ್ತು, ಬಟ್ ಸೀರೆಯಲ್ಲಿ ಎಲ್ಲ ಅಲ್ಲಿ ಗಿಡ ಗಂಟೆ ಎಲ್ಲ ಇತ್ತಲ್ವ, ಮುಳ್ಳಿದ ಗಿಡ ಎಲ್ಲ ಅದೆಲ್ಲ ಸೀರೆಗೆ ಸಿಕ್ಕಾಕಿಕೊಳ್ತಿತ್ತು. ಆದರೂ ಪರವಾಗಿಲ್ಲ, ಕಷ್ಟಪಟ್ಟು ಹತ್ತಿದ್ವಿ. ಹತ್ತಿ ಮೇಲ್ಗಡೆ ಹೋದ್ವಿ. ಆ ಜಾಗ ನೋಡುವಾಗಲೇ ಒಂಥರ ಖುಷಿ ಆಗ್ತಿತ್ತು. ಸುತ್ತಲೂ ಕಾಡು ಥರ, ಕೆಳಗಡೆ ಹೋಗಿ ನೋಡಿದರೆ ದೊಡ್ಡ ಎಷ್ಟೋ ಫ್ಲೋರ್ ಇದು, ಮೇಲ್ಗಡೆಯಿಂದ ಕೆಳಗಡೆ ನೋಡ್ತಾ ಇದ್ದೇವೆ ಅನ್ನುವಂಥ ಒಂದು ಫೀಲ್
ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನೀವು ಒಂದ್ಸಲ ಅದೇ ಊರಲ್ಲಿ ಇದ್ರಾದ್ರೂ ಹೋಗಿ, ಇಲ್ಲ ಅಕ್ಕಪಕ್ಕದಲ್ಲಿ ಇದ್ರಾದ್ರೂ ಹೋಗಿ. ತುಂಬ ಅಂದರೆ ತುಂಬಾ ಚೆನ್ನಾಗಿದೆ. ನನ್ನ ಮಕ್ಕಳಂತೂ ಅಲ್ಲಿ ಫೈನಲ್ ಡೆಸ್ಟಿನೇಷನ್ ಅಂತೇಳಿದರೆ ಆ ಬಾವುಟ. ಆ ಬಾವುಟಕ್ಕಿಂತ ಆಚೆ ಹೋಗ್ಬೇಕಂತ ಎನಿಸಿದ್ವಿ. ಬಟ್ ಅಲ್ಲಿ ಕೆಲವೊಂದಿಷ್ಟು ಜನ ಹೇಳಿದರು, ಬೇಡ, ಚಿಕ್ಕ ಮಕ್ಕಳನ್ನು ಕರ್ಕೊಂಡು ಆಚೆ ಹೋಗೋದು ಬೇಡ, ಸ್ವಲ್ಪ ಅಂದರೆ ತುಂಬ ಆಳ ಇದೆ ಅಂತೆ ಕೆರೆ. ಆ ಕೆರೆನೂ ನೋಡಬೇಕಂತ ನಾವು ಅಂದ್ಕೊಂಡ್ವಿ. ಬಟ್ ಇನ್ನೊಂದು ಸಲ ಬಂದಾಗ ಫೈನಲ್ ಆಗಿ ಆ ಕೆರೆನ ನೋಡಬೇಕು. ಈ ಮಕ್ಕಳು ಇರೋದ್ರಿಂದನೇ ಆ ಕೆರೆಗೆ ಹೋಗ್ಲಿಕ್ಕಾಗಲಿಲ್ಲ. ಇಲ್ಲದಿದ್ದರೆ ಆ ಪಾಂಡವರ ಕೆರೆನ ನೋಡಬೇಕಂತ ತುಂಬಾ ಆಸೆ ಇತ್ತು. ನೋಡಿ ಯಾವ ರೀತಿ ಇದೆ. ನಾವು ತಿರುಪತಿ ಆಂಧ್ರ ಪ್ರದೇಶಕ್ಕೆ ನಾವು ಏನು ಹೋಗ್ತೇವೆ ಆ ಥರ ಕಲ್ಲು ಬಂಡೆ ಇದೇ ಥರ ಇದೆ. ಅಲ್ಲಿ ಕೂಡ ಆ ಥರ ಕಾಣ್ತಾ ಇತ್ತು ಮೇಲ್ಗಡೆಯಿಂದ ನೋಡಿದರೆ. ಆ ಸುಣ್ಣ ಎಲ್ಲ ಹಾಕಿದಾರಲ್ಲ, ಇನ್ನೂ ತುಂಬ ಅಂದರೆ ತುಂಬಾ ಚೆನ್ನಾಗಿ ಕಾಣ್ತಿತ್ತು. ಬಂಡೆ ಕಲ್ಲಿನ ಸ್ವರೂಪನೇ ಚೇಂಜ್ ಆಗಿತ್ತು ಆ ಸುಣ್ಣ ಎಲ್ಲ ಹಾಕಿರೋದ್ರಿಂದ. ಇಲ್ಲಿ ನೋಡಿ ಬಾವುಟ ಹಾರಿಸಿದ್ದಾರೆ. ನನ್ನ ಮಕ್ಕಳು ಇಲ್ಲಿಗೆ ಬಂದು ಘೋಷಣೆ ಕೂಗ್ತಾ ಇದ್ರು. ಏನಂತಂತೇಳಿದ್ವಿ, ಜೈ ಆಂಜನೇಯ, ಜೈ ಆಂಜನೇಯ ಅಂತ ಕೂಗ್ತಾ ಇದ್ರು. ಇಬ್ಬರು ಕೂಡ ಒಂದು ಹೆಚ್ಚು ಕಮ್ಮಿ ಒಂದು ಅರ್ಧ ಗಂಟೆ ಕೂಗಿದ್ದಾರೆ, ಜೈ ಆಂಜನೇಯ, ಜೈ ಆಂಜನೇಯ ಅಂತೇಳಿ. ಅವ್ರಿಗೆ ಆಂಜನೇಯ ಅಂತೇಳಿದರೆ ತುಂಬ ಪ್ರೀತಿ, ಹಾಗೆಯೇ ಭಕ್ತಿ ಕೂಡ. ಅಷ್ಟು ಕಲ್ಲು ಬಂಡೆಯನ್ನೆಲ್ಲ ಹತ್ತಿ ಬಂದದ್ದು, ಮೇಲ್ಗಡೆ ಬಂದದ್ದು ಆಗ್ಬೋದು. ನಾವು ದೊಡ್ಡವರಾಗಿ ಹೆದರ್ಕೊಳ್ತಿದ್ವಿ. ಬಟ್ ಅವ್ರು ಏನೂ ಹೆದರದೆ ತುಂಬ ಧೈರ್ಯ ಮಾಡಿ ಬಂದಿದ್ದಾರೆ. ನೋಡಿ ಎಷ್ಟು ವ್ಯೂ ಎಷ್ಟು ಚೆನ್ನಾಗಿದೆ ಅಂತ ಹೇಳಿದರೆ, ಆ ವ್ಯೂ ನೋಡಲಿಕ್ಕೆ ತುಂಬ ಅಂದರೆ ತುಂಬ ಖುಷಿ ಆಗ್ತಿತ್ತು ನಮಗೆ. ಅಷ್ಟು ಚೆನ್ನಾಗಿದೆ ವ್ಯೂ. ಆ ಕೆಳಗಡೆ ಎಲ್ಲ ನೋಡಿದರೆ ಫುಲ್ ಗದ್ದೆ, ಹೊಲ ಎಲ್ಲ ಇದೆ. ಆ ಮೇಲ್ಗಡೆಯಿಂದ ನಿಂತ್ಕೊಂಡು ನೋಡೋದೇ ಒಂದು ದೊಡ್ಡ ಭಾಗ್ಯ ಅಂತ ಅನ್ನಿಸ್ತಿತ್ತು. ಅಷ್ಟು ಚೆನ್ನಾಗಿದೆ. ಅಪ್ಪ ಹೇಳ್ತಿದ್ರು, ಅಲ್ಲಿ ತನಕ ಹೋಗಿದ್ದೀರಾ, ಕೆರೆಗೆ ಹೋಗಿ ಬರ್ಬೋದಿತ್ತಲ್ಲ ಅಂತೇಳಿ. ಅಲ್ಲೇನು ಸ್ವಲ್ಪ ಜನ ನಿಂತಿದ್ದಾರಲ್ಲ, ಅವ್ರು ಹೇಳಿದರು, ಬೇಡ, ಮಕ್ಕಳಿದ್ದಾರಲ್ಲ, ಅದು ಕೆರೆ ಸ್ವಲ್ಪ ಆಳ ಕೂಡ ಇರುತ್ತೆ, ಹಾಗಾಗಿ ಸ್ವಲ್ಪ ಕಾಲು ಜಾರಿದ್ರೆ ಕೂಡ ಕೆಳಗಡೆ ಬೀಳುವಷ್ಟು ಚಾನ್ಸಸ್ ಇರುತ್ತೆ. ಇದು ಲಾಸ್ಟ್, ಸಾಕು ಇಷ್ಟು, ಮಕ್ಕಳನ್ನು ಕರ್ಕೊಂಡು ಹೋಗಿ ಇನ್ನು ಅಂತ ಹೇಳಿದರು. ಮತ್ತು ನಾವೆಲ್ಲ ಇಲ್ಲಿ ನಿಂತ್ಕೊಂಡು ಮಕ್ಕಳೆಲ್ಲ ಸ್ವಲ್ಪ ಹೊತ್ತು ಅಲ್ಲೇ ಕಲ್ಲು ಬಂಡೆಯಲ್ಲಿ ಕೂತ್ಕೊಂಡು ಫೋಟೋಸ್ ಎಲ್ಲ ತಗೊಂಡ್ರು. ನಾವು ಕೂಡ ಫೋಟೋಸ್ ಎಲ್ಲ ತೊಗೊಂಡ್ವಿ. ಮತ್ತು ಹಾಗೆಯೇ ಎಲ್ಲ ವ್ಯೂ ಎಲ್ಲ ನೋಡಿಕೊಂಡು ಸ್ವಲ್ಪ ಹೊತ್ತು ಅಲ್ಲೇ ಕೂತ್ಕೊಂಡು ಏನೋ ಮನಸ್ಸಿಗೆ ಒಂಥರ ನೆಮ್ಮದಿ, ಏನೋ ಜೀವನದಲ್ಲಿ ಏನೋ ಸಾಧಿಸಿ ಬಿಟ್ಟಿದ್ದೇವೆ ಅನ್ನೋ ಅಷ್ಟು ನೆಮ್ಮದಿ ಕೂಡ ಆಗ್ತಾಯಿತ್ತು. ನೋಡುವಾಗ ಖುಷಿ ಕೂಡ ಆಗ್ತಾಯಿತ್ತು. ಎಷ್ಟು ಚೆನ್ನಾಗಿದೆ ನೋಡಿ. ಒಂದೊಂದು ಬಂಡೆ ಮೇಲೆ ಇನ್ನೊಂದು ಬಂಡೆ ಸೃಷ್ಟಿಯಾಗಿರೋದು ನೋಡಿ. ಅದು ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು. ಇಲ್ಲಿ ತನಕ ಯಾರೂ ಆಲ್ಮೋಸ್ಟ್ ಬರೋದಿಲ್ಲ. ಬಟ್ ನಾವು ಹೇಗೋ ಇದನ್ನು ಮಾಡಿ ಹೋಗಲೇಬೇಕು, ನೋಡಲೇಬೇಕು. ಮುಂಚೆಯಿಂದನೂ ಅಪ್ಪ ಹೇಳ್ತಾಯಿದ್ರು, ನೋಡಿ ಅದು ಹೇಗಿದೆ ಅಂತೇಳಿ, ಹಾಗೆ ಹೀಗೆ ಹೇಳ್ತಾಯಿದ್ರು. ನಾವು ಇಷ್ಟರ ತನಕ ಕೂಡ ಈ ದೇವಸ್ಥಾನಕ್ಕೆ ಬಂದದ್ದೇ ಇಲ್ಲ, ಇದೇ ಫಸ್ಟ್ ಟೈಮು. ಆದ್ರೂ ಮೇಲೆ ಹತ್ಕೊಂಡು ಇಷ್ಟರ ತನಕ ಬಂದ್ವಲ್ಲ, ಅದಂತೂ ನಮಗೆ ತುಂಬಾ ತೃಪ್ತಿ, ತುಂಬಾ ಸಮಾಧಾನ. ಇದು ಯಾವಾಗಲೂ ಕಾರ್ತಿಕ ಮಾಸದಲ್ಲಿ ಜಾತ್ರೆ ಇರುತ್ತೆ ಇದರದ್ದು. ಆ ಒಂದು ದಿನ ಇಲ್ಲಿ ಜಾತ್ರೆ ಮಾಡ್ತಾರೆ. ಈಗ ಒಂದು 4 ವರ್ಷದಿಂದ ಏನೋ ಜಾತ್ರೆ ಮಾಡ್ತಾ ಇದ್ದಾರೆ. ತುಂಬಾ ಚೆನ್ನಾಗಿರುತ್ತೆ. ಆವತ್ತೊಂದು ದಿನ ಊಟ ಇರುತ್ತೆ. ಹಾಗಾಗಿ ತುಂಬ ಜನ, ಊರಿನ ಜನ ಎಲ್ಲ, ಹಾಗೆ ಅಕ್ಕಪಕ್ಕದ ಜನ ಎಲ್ಲ ಬರ್ತಾರೆ. ತುಂಬಾ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ನಾವು ಕೂಡ ಸ್ವಲ್ಪ ಹೊತ್ತು ಕೂತ್ಕೊಂಡು ಮತ್ತೆ ಕೆಳಗಡೆ ಹೊರಟ್ವಿ. ಕೆಳಗಡೆ ಹೋಗುವಾಗಂತೂ ತುಂಬಾ ಜಾಗ್ರತೆಯಾಗಿ ಹೋಗ್ಬೇಕಂತೆ. ಮೇಲ್ಗಡೆ ಬರುವಾಗ ಹೇಗೆ ನಾವು ಬಂದಿರ್ತೀವೋ ಕೆಳಗಡೆ ಹೋಗೋದಂತೂ ತುಂಬಾ ಕಷ್ಟದ ಪರಿಸ್ಥಿತಿ ಇರುತ್ತೆ. ಕೆಳಗಡೆ ಒಂದೊಂದೇ ಅಂದರೆ ಕೆಳಗಡೆ ಬಂಡೆಕಲ್ಲು ಅಲ್ವಾ, ಹಾಗೆ ಇಳ್ಕೊಂಡು ಹೋಗಬೇಕು. ಸ್ಟೆಪ್ ಕೂಡ ಇಲ್ಲ, ಏನಿಲ್ಲ. ನಾವು ಹೇಗೆ ಬಂದಿರ್ತೇವೆ ಅದೇ ರೀತಿ ಕೆಳಗಡೆ ಇಳ್ಕೊಂಡು ಹೋಗಬೇಕು. ತುಂಬ ಅಂದರೆ ತುಂಬಾ ಕಷ್ಟ ಕೆಳಗಡೆ ಇಳ್ಕೊಂಡು ಹೋಗೋದು. ಆದ್ರೂ ಜಾಗ್ರತೆಯಾಗಿ ಮಕ್ಕಳನ್ನು ಕರ್ಕೊಂಡು ನಾವು ಕೆಳಗಡೆ ಬಂದ್ವಿ. ನೋಡಿದರೆ ಅಲ್ಲಿ ಅದು ವ್ಯೂ ನೋಡ್ತಾ ಇದ್ದರೆ ಅಲ್ಲೇ ಇರಬೇಕು ಅಂತ ಅನ್ನಿಸ್ತಾ ಇತ್ತು. ಸ್ವಲ್ಪ ನೋಡಿ ಚೆನ್ನಾಗಿದೆ. ಯಾರೋ ಎಷ್ಟೋ ದೂರ ಹೋಗಿ ನಾವು ಎಲ್ಲೆಲ್ಲೋ ದೇವಸ್ಥಾನ ನೋಡಿ ಬರ್ತೀವಿ. ಬಟ್ ಹತ್ತಿರದಲ್ಲಿರೋ ದೇವಸ್ಥಾನ ನಾವು ಎಷ್ಟು ವರ್ಷ ನೋಡಿರಲಿಲ್ಲಲ್ಲ ಅಂತ ಅದೊಂದು ಫೀಲ್ ಕೂಡ ಆಯಿತು ನಮಗೆ. ನೀವೇನಾದರೂ ಅಕ್ಕಪಕ್ಕದ ಹಳ್ಳಿಯಲ್ಲಿದ್ದರೆ, ಹಾಗೆಯೇ ಸುತ್ತಮುತ್ತ ಇದ್ದರೆ ದಯವಿಟ್ಟು ಬಂದು ಒಂದು ಸಲ ಇದನ್ನು ನೋಡಿ. ತುಂಬಾ ಚೆನ್ನಾಗಿದೆ. ಹತ್ತುವಾಗ ಮಾತ್ರ ತುಂಬಾ ಜಾಗ್ರತೆ. ಅದಾದ ನಂತರ ಕೆಳಗಡೆ ಇಳಿದು ಬರುವಾಗ ಜೇನು ಇದು ಗೂಡು ಕೂಡ ಕಟ್ಟಿತ್ತು. ಎಷ್ಟು ದೊಡ್ಡ ಗೂಡು ನೋಡಿ. ಅದನ್ನು ನೋಡಿ ಒಂದು ಸ್ವಲ್ಪ ವಿಡಿಯೋ ಕೂಡ ಕ್ಲಿಕ್ ಮಾಡಿಕೊಂಡೆ. ಹಾಗೆಯೇ ಮೆಲ್ಲ ಹೇಳ್ಕೊಂಡು ಬಂದು ಹಾಗೆ ಮನೆಗೆ ಹೋದ್ವಿ. ತುಂಬ ಅಂದರೆ ತುಂಬಾ ಖುಷಿ ಆಯಿತು. ಈ ಲಾಗ್ ನಿಮಗೆ ಸ್ವಲ್ಪನಾದರೂ ಇಷ್ಟ ಆದರೆ
ಪ್ಲೀಸ್ ಒಂದು ಲೈಕ್ ಕೊಟ್ಟು ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.